Hi students, so let's have to solve another problem from the contract costing. Okay, contract costing ಮೇಲೆ ಮತ್ತೊಂದು problem solve ಮಾಡೋಣ. So yesterday I solved the problem on the last video. So last video I solved the problem on retention money is given in the problem. Yes, so on that time work certified is given and retention money is given. So on that time you have to calculate it from the cash received. So cash received is not given in the problem from the last video in the last class. Yes, so in this problem we have taken from the something different. Here retention money is given and work certified is not given, cash received is given. So here in the problem work certified we have to be calculated here. Yes, so that's I taken from the this question paper from RCU 2018 question paper. So this is from the ask from the 15 March. So Miss or Mrs. Shobha developers undertook a contract on 1/4/2017 for a price of 15 lakhs. So contract ತಗೊಂಡಿದ್ರು ಅದರ ಪ್ರೈಸ್ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ 15 lakh. From the following particulars prepare contract account from the year ending 31/3/2018. ಸೊ ಕಾಂಟ್ರಾಕ್ಟ್ ಅಕೌಂಟನ್ನು ಸಾಲ್ವ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಮಟೀರಿಯಲ್ ಪರ್ಚೇಸ್, ಸೊ ಇದು ಡೆಬಿಟ್ ಸೈಡ್ ಬರುತ್ತೆ, ಕರೆಕ್ಟಾ. ದೆನ್ ಮಟೀರಿಯಲ್ ಇಶ್ಯೂಡ್, ಸೊ ಮಟೀರಿಯಲ್ ಇಶ್ಯೂ ಆಗಿದ್ದು ಡೆಬಿಟ್ ಸೈಡ್ ಬರುತ್ತೆ. ಮಟೀರಿಯಲ್ ರಿಟರ್ನ್ ಆಗಿದ್ದು ಏನಾಗುತ್ತೆ ಕ್ರೆಡಿಟ್ ಸೈಡ್ ಬರ್ತದೆ. ಸೊ ಮಟೀರಿಯಲ್ ಇಶ್ಯೂ ದಿಸ್ ವಿಲ್ ಬಿ ಕಮ್ ಫ್ರಮ್ ದ ಡೆಬಿಟ್ ಸೈಡ್. ಎಸ್, ಸೊ then the wages paid, this is also your expenditure. Direct expenses, it is expenditure. Then materials are written, material written it will be go from the credit side. Then machinery installed, so then the machinery install means plant installation. machinery install means ಯಾವುದು ಇದ್ರೂ ಅದನ್ನು ನಾವೇನು ಮಾಡಬೇಕಾಗತ್ತೆ ಡೆಬಿಟ್ ಸೈಡಲ್ಲಿ ತೋರಿಸ್ಬೇಕು. ದಿಸ್ ಈಸ್ ಆಲ್ಸೋ ಕಾಸ್ಟ್ ಫ್ರಮ್ ದ ಕಾಂಟ್ರಾಕ್ಟಲ್ಲಿ ಪ್ಲ್ಯಾಂಟು ಯೂಸ್ ಮಾಡ್ತೀವಿ, ಮಷಿನರಿ ಯೂಸ್ ಮಾಡ್ತೀವಿ, ಬಟ್ ಅದರ ಇನ್ಸ್ಟಾಲೇಷನ್ನು ಅದಕ್ಕೇನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನು ಕೂಡ ನಾವೇನು ಮಾಡಬೇಕಾಗತ್ತೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೋರಿಸ್ಲೇಬೇಕು. ಎಸ್, ದೆನ್ ಓವರ್ ಹೆಡ್ ಚಾರ್ಜಸ್, ಸೊ ಅದನ್ನು ಬಿಟ್ಟು ಓವರ್ ಹೆಡ್ ಅಂದರೆ ಲೇಬರ್ ಇರ್ಬೋದು, ಏನೂ ಇರ್ಬೋದು, ಸೊ ಅದಾದ ಲೇಬರ್ ಹೆಡ್ ಚಾರ್ಜಸ್ ಕೂಡ ಏನಾಗುತ್ತೆ ಡೆಬಿಟ್ ಆಗುತ್ತೆ. ಆಮೇಲೆ ಮಟೀರಿಯಲ್ ಎಟ್ ಸೈಟ್, ಸೊ ಮಟೀರಿಯಲ್ ಎಟ್ ಸೈಟ್ ಮೀನ್ಸ್ ದಿಸ್ ಈಸ್ ಯುವರ್ ಕ್ಲೋಸಿಂಗ್ ಮಟೀರಿಯಲ್. ಎಸ್, ದೆನ್ ವೇಜಸ್ ಔಟ್ಸ್ಟ್ಯಾಂಡಿಂಗ್, ಸೊ ವೇಜಸಲ್ಲಿ ಏನಾಗುತ್ತೆ ಔಟ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಆ್ಯಡ್ ಆಗುತ್ತೆ. ವೇಜಸ್ ಆರ್ ಔಟ್ಸ್ಟ್ಯಾಂಡಿಂಗ್ ಆರ್ ದೇರ್, ಸೊ ದಟ್ ಈಸ್ ಯು ಕ್ಯಾನ್ ಆ್ಯಡ್ ಹಿಯರ್. ಎಸ್, ದೆನ್ ನೆಕ್ಸ್ಟ್ ಈಸ್ ಕ್ಯಾಶ್ ರಿಸೀವ್ಡ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ದಟ್ ಈಸ್ 6,25,000. ಎಸ್, ವರ್ಕ್ ಅನ್ಸರ್ಟಿಫೈಡ್ ಈಸ್ ಗಿವನ್ 25,000. ದೆನ್ ಮಷಿನರಿ ಎಟ್ ಸೈಟ್ ಎಟ್ ಎಂಡ್, ಸೊ ಲಾಸ್ಟ್ ಮಷಿನರಿ ಎಷ್ಟೈತೆ ರೀ ಎಂಡಿಂಗು 35,000. ದೆನ್ ರಿಟೆನ್ಷನ್ ಮನಿ. Yes, so in the problem retention money given, so last video retention is given from the percentage. So on the work certified ಮೇಲೆ ನಾವೇನು ಮಾಡಿದ್ವಿ ಪರ್ಸಂಟೇಜ್ ತೆಗೆದ್ವಿ, ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ವಿ ಕ್ಯಾಶ್ ರಿಸೀವ್ಡ್. ಬಟ್ ಹಿಯರ್ ರಿಟೆನ್ಷನ್ ಮನಿ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಫ್ರಮ್ ದ ವಾಟ್ ಅಮೌಂಟ್ ಓನ್ಲಿ. ಸೊ ಜಸ್ಟ್ ಯು ಕ್ಯಾನ್ ಟೇಕ್ ಅ ಅಮೌಂಟ್. ಸೊ ದೆನ್ ಬಿಸೈಡ್ ದ ಮಷಿನರಿ ಇಟ್ ಮೀನ್ಸ್ ದಟ್ ಎಕ್ಸ್ಪೆಕ್ಟ್ ಫ್ರಮ್ ದ ಮಷಿನರಿ ಬಿಟ್ಟು ಆ ಪ್ಲ್ಯಾಂಟ್ ಕಾಸ್ಟಿಂಗ್ ಈಸ್ 80,000. ಸೊ ಇಲ್ಲಿ ಪ್ಲ್ಯಾಂಟ್ ಕೂಡ ಏನಾಗಿದೆ ತೊಗೊಂಡಿದ್ದಾರೆ. ಸೊ ದಟ್ ದ ಕಾಸ್ಟ್ ಶುಡ್ ಬಿ 80,000 ಹಿಯರ್ ಆ್ಯಂಡ್ ಯೂಸ್ಡ್ ಫಾರ್ ದ 3 months ಆ್ಯಂಡ್ ದ್ಯಾಟ್ ಪ್ಲ್ಯಾಂಟ್ ಈಸ್ ಯೂಸ್ಡ್ ಫ್ರಮ್ ದ 3 months. ಪ್ಲ್ಯಾಂಟ್ ಇದೆ ಅಂದಮೇಲೆ ಫಸ್ಟ್ ಡೆಬಿಟ್ ಸೈಡ್ ತೊಗೋತೀವಿ, ಆಮೇಲೆ ಏನು ಮಾಡ್ತೀವಿ ಕ್ಲೋಸಿಂಗ್ ಪ್ಲ್ಯಾಂಟ್ ತೆಗೆಯೋದಕ್ಕೆ ವಿ ಆರ್ ಟೇಕನ್ ಫ್ರಮ್ ದ ಕ್ರೆಡಿಟ್ ಸೈಡ್. ಎಸ್, then that plant is they are used from the 3 months and the depreciation should be provided from the 50% per annum. So depreciation should have to provide from the 50% per annum. Okay, then material costing is 6,000 was sold for 4,000. ಸೊ ಮಟೀರಿಯಲು ಕಾಸ್ಟ್ ಎಷ್ಟಿತ್ತು ರೀ ಅದರದ್ದು 6,000 ಇತ್ತು, ಬಟ್ ಅದನ್ನು ಎಷ್ಟಕ್ಕೆ ಸೋಲ್ಡ್ ಮಾಡಿದ್ದಾರೆ 4,000. ಎಸ್, ಸೊ ಹಿಯರ್ ವಿ ಆರ್ ನೋ ಅಬೌಟ್ ದ್ಯಾಟ್ ಹಿಯರ್ ಮಟೀರಿಯಲ್ ಶುಡ್ ಬಿ ಲಾಸ್. ಮಟೀರಿಯಲ್ ಎಷ್ಟಾಗಿದೆ ಲಾಸ್ ಆಗಿದೆ. ಸೊ ಎಷ್ಟು ಲಾಸ್ ಆಯ್ತು ರೀ 2,000. ಸೊ 2,000 6,000 ಇತ್ತು, ಅದರ ವ್ಯಾಲ್ಯೂ ಆಫ್ ಮಟೀರಿಯಲ್ದು 6,000 ಇತ್ತು, ಬಟ್ ಅದನ್ನು ಮಾರಿದ್ದು 4,000ಗೆ. ಸೊ ಯು ಆರ್ ಗೆಟಿಂಗ್ ದ ಲಾಸ್. ಓಕೆ, ಲಾಸ್ ಆನ್ ಮಟೀರಿಯಲ್. ಸೊ ಲಾಸ್ ಆನ್ ಮಟೀರಿಯಲ್ ಇತ್ತಂದರೆ ಅದನ್ನು ಕ್ರೆಡಿಟ್ ಸೈಡ್ ತೋರಿಸ್ತೀವಿ, ಪ್ರಾಫಿಟ್ ಆನ್ ಮಟೀರಿಯಲ್ ಇತ್ತಂದರೆ ಅದನ್ನು ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಇಸ್ ಇಟ್? ದೆನ್ ಓವರ್ ಹೆಡ್ ಚಾರ್ಜಸ್ ಆರ್ ಪೇಡ್ ಫಾರ್ 3 quarters. ಸೊ ಓವರ್ ಹೆಡ್ ಚಾರ್ಜಸ್ ಏನಾಗಿದೆ 3 quarter ಕೊಟ್ಟಿದ್ದೀವಿ, ಅಂದರೆ ಇನ್ ಇಯರ್ ದೇ ಆರ್ ದ 4 quarters. ಎಸ್, 1 yearದಲ್ಲಿ 4 quarters ಇರ್ತದೆ. 3 monthsದ್ದು 4 ಭಾಗಗಳಿರ್ತವೆ. ಸೊ ಅದಕ್ಕೆ ಕ್ವಾರ್ಟರ್ಸ್ ಅಂತ ಕರಿತೀವಿ. ಸೊ ಓವರ್ ಹೆಡ್ ಏನು ಮಾಡಿದ್ದೀವಿ ನಾವು 3 quarterಲ್ಲಿ ಕೊಟ್ಟಿದ್ದೀವಿ, 3 quarter ಕೊಟ್ಟಿದ್ದೀವಿ. ಎಸ್, ಅಂದರೆ 3 quarter ಮೀನ್ಸ್ 9 months ವಿ ಆರ್ ಗಿವನ್. ಆ್ಯಂಡ್ ಓವರ್ ಹೆಡ್ ಚಾರ್ಜಸ್ ಆರ್ ಡ್ಯೂ ಫಾರ್ 4th quarter. ಸೊ 4th quarter 1 quarter ಉಳಿದಿದೆ, 4 quarter ಇರ್ತದೆ ಇಯರ್ಲಿ. ಸೊ ಅದ್ರಾಗ 3 quarter ಕೊಟ್ಟಿದ್ದೀವಿ, 1 quarter ಉಳಿದಿದೆ. ಸೊ ಇದೇನಾಗುತ್ತೆ
ಓವರ್ ಹೆಡ್ ಚಾರ್ಜಸ್ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಡ್ಯೂ ಅಂದರೆ ಔಟ್ಸ್ಟ್ಯಾಂಡಿಂಗ್, ಸೊ ಕೊಡಬೇಕು 1 ಕ್ವಾರ್ಟರ್ದು. ಓಕೆ, ಸೊ ದಟ್ ಈಸ್ ಯು ಕ್ಯಾನ್ ಮೇಕ್ ಇಟ್. ಆ್ಯಂಡ್ ಆಲ್ಸೋ ಶೋ ದ ರಿಲೆವೆಂಟ್ ಐಟಮ್ಸ್ ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಕಾಂಟ್ರಾಕ್ಟರ್. ಸೊ ಈ ರಿಲೆವೆಂಟ್ ಐಟಮ್ ತೋರಿಸಂತ ಹೇಳಿದ್ದಾರೆ ಕಾಂಟ್ರಾಕ್ಟರ್ದು ಬ್ಯಾಲೆನ್ಸ್ ಶೀಟಲ್ಲಿ ಯಾವ್ಯಾವ ಬರ್ತವೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡೋದಕ್ಕೆ ಬರೋಂಗಿಲ್ಲ, ಬಿಕಾಸ್ ಕ್ಯಾಪಿಟಲ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮ್, ಜಸ್ಟ್ ಐಟಮ್ ಯು ಹ್ಯಾವ್ ಟು ಶೋ. ಎಸ್, ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಅಂದರೆ ನೀವು ಏನು ಮಾಡಬೇಕಾಗತ್ತೆ, ಬ್ಯಾಲೆನ್ಸ್ ಶೀಟನ್ನು ಟ್ಯಾಲಿ ಮಾಡಬೇಕಾಗತ್ತೆ. ಜಸ್ಟ್ ಐಟಮ್ಸ್, ರಿಲೆವೆಂಟ್ ಐಟಮ್ಸ್ ಅಪಿಯರ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಶೋ ಮಾಡಿರಿ ಅಂದರೆ ಜಸ್ಟ್ ಯು ಕ್ಯಾನ್ ಡ್ರಾ ದ ಬ್ಯಾಲೆನ್ಸ್ ಶೀಟ್ and whatever items are coming from the balance sheet, just only you can draw here. Yes, so now we can solve the problem. So let's have to solve here. So first is material purchase. So material purchase, it will become from the debit side. To material purchase, that is 1,45,000. Then next is material issued to site. So issued ಮಾಡಿದರೆ ಡೆಬಿಟ್ ಸೈಡ್ ಬರುತ್ತೆ. Material issued to site, that is 50,000. Yes, so next wages paid. So ಅದು ಕೂಡ expenses. Wages paid, ಇದರಾಗ ಔಟ್ಸ್ಟ್ಯಾಂಡಿಂಗ್ ಒಂದಿದೆ. ಓಕೆ, ಇನ್ನರ್ ಕಾಲಮಲ್ಲಿ ಇಟ್ಕೊಳ್ಳಿ, ನಡೀತದೆ. ಔಟರ್ ಕಾಲಮ್ ಇಟ್ಟರು ನಡೀತದೆ. 1,40,000. ಸೊ ನೆಕ್ಸ್ಟ್ ಈಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ವಾಟ್ ಈಸ್ ಅಮೌಂಟ್? 8,000. ಸೊ ನೆಕ್ಸ್ಟ್ ಈಸ್ ಮಟ್ರಿಯಲ್ ರಿಟರ್ನ್. ರಿಟರ್ನ್ ಆಗಿತ್ತಂದರೆ ಮಟ್ರಿಯಲ್ ರಿಟರ್ನ್ ಆಗಲಿ, ಪ್ಲ್ಯಾಂಟ್ ಆಗಲಿ, ಯಾವುದೋ ರಿಟರ್ನ್ ಆದ್ರೂ ಕ್ರೆಡಿಟ್ ಸೈಡ್ ಬರುತ್ತೆ. ಟು ಮಟ್ರಿಯಲ್ ರಿಟರ್ನ್, ವಾಟ್ ಈಸ್ ಅಮೌಂಟ್? 3,000. ಸೊ ಇನ್ನೊಂದು ಇದು ಮಟ್ರಿಯಲ್ ರಿಟರ್ನ್ ಅಂದರೆ ಇದು ರಿಸರ್ವ್ ಮಟ್ರಿಯಲ್ ಆಗುತ್ತೆ. ಸೊ ಇದು ಇನ್ನೊಂದು ಎಲ್ಲಿ ಬರ್ತದೆ ಅಂದರೆ ಫಿಕ್ಸ್, ಇದು ಇದರಲ್ಲಿ ಬರ್ತದೆ ಇನ್ವೆಂಟ್ರಿದಲ್ಲಿ. ಕ್ಲೋಸಿಂಗ್ ಮಟ್ರಿಯಲು ಮತ್ತು ಮಟ್ರಿಯಲ್ ರಿಟರ್ನ್ ಆಗಿದ್ದು ಎರಡು ಏನಾಗುತ್ತೆ, ಇನ್ವೆಂಟ್ರಿದಲ್ಲಿ ಬರ್ತದೆ. ಎಸ್, ಸೊ ಇಲ್ಲಿ ಡೆಪ್ರಿಸಿಯೇಷನ್ ಇದಕ್ಕೆ ಬರೋಂಗಿಲ್ಲ. ಡೆಪ್ರಿಸಿಯೇಷನ್ ಓನ್ಲಿ ಫಿಕ್ಸ್ಡ್ ಅಸೆಟ್ಗೆ. ಪ್ಲ್ಯಾಂಟು ಮಷಿನರಿ ಹಿಂಗೆ ಏನಾದರೂ ಇತ್ತಂದರೆ ಮಾತ್ರ ಡೆಪ್ರಿಸಿಯೇಷನ್. ಮಟ್ರಿಯಲ್ ರಿಟರ್ನ್ ಇತ್ತಂದರೆ ಅದಕ್ಕೆ ಯಾವ ಡೆಪ್ರಿಸಿಯೇಷನ್ ಇರೋಂಗಿಲ್ಲ. ಸೊ ಮಟ್ರಿಯಲ್ ರಿಟರ್ನ್ ಈಸ್ ದಟ್ ಈಸ್ 3,000. ಒಂದೇನು ಮಾಡಿರಿ, ಕ್ರೆಡಿಟ್ ಸೈಡ್ ತೊಗೊರಿ. ಆಮೇಲೆ ಇನ್ನೊಂದು ಏನು ಮಾಡಿರಿ, ಬ್ಯಾಲೆನ್ಸ್ ಶೀಟಲ್ಲಿ ಮಟ್ರಿಯಲ್ ರಿಟರ್ನ್ ಅಂತ ತೋರಿಸ್ರಿ. ಎಸ್, ಸೊ ನೆಕ್ಸ್ಟ್ ಈಸ್ ಮಷಿನರಿ ಇನ್ಸ್ಟಾಲ್ಡ್. ಸೊ ಮಷಿನರಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಯಾವುದೋ ಅಸೆಟ್ಟು, ಪ್ಲ್ಯಾಂಟ್ ಇರಲಿ, ಮಷಿನರಿ ಇರಲಿ, ಅದು ಏನು ಬರುತ್ತೆ, ಡೆಬಿಟ್ ಸೈಡಲ್ಲಿ ಬರುತ್ತದೆ. ಇನ್ಸ್ಟಾಲ್ಡ್. ಸೊ ವಾಟ್ ಈಸ್ ಅಮೌಂಟ್? 60,000. ಓಕೆ, ಸೊ ಇದ್ರದ್ದು ಕ್ಲೋಸಿಂಗ್ ಪ್ರಾಬ್ಲಮ್ದಲ್ಲಿ ಕೊಟ್ಟರಿಲ್ಲ ಅಂದರೆ ಇದನ್ನ ಮಷಿನರಿ ಈ ಸೈಡ್ ತೊಗೊಂಡು ಏನಾದರೂ ಡೆಪ್ರಿಸಿಯೇಷನ್ ಕೊಟ್ಟರು ಅಥವಾ ಮಷಿನರಿ ರಿಟರ್ನ್ ಆದರೆ, ಮಷಿನರಿ ಸೋಲ್ಡ್ ಆಗಿತ್ತಂದರೆ ಅದು ಕೂಡ ನಾವು ಪ್ಲ್ಯಾಂಟಿಗೆ ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಲ್ಲ, ಸೋಲ್ಡು ರಿಟರ್ನು ಅವು ಸೇಮ್ ಏನಾಗುತ್ತೆ, ಮಷಿನರಿಗೂ ಅದೇ ಥರ ಬರ್ತದೆ. ಎಸ್, ವಿಲ್ ಸಿ ಆನ್ ದ ಪ್ರಾಬ್ಲಮ್. ದೆನ್ ಓವರ್ ಹೆಡ್ ಚಾರ್ಜಸ್. ಸೊ ಟು ಓವರ್ ಹೆಡ್ ಚಾರ್ಜಸ್. ಸೊ ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಅದಕ್ಕೆ ಅದನ್ನು ಇನ್ನರ್ ಕಾಲಮಲ್ಲಿ ಇಟ್ಕೊರಿ. ದಟ್ ಈಸ್ 9,000. ನೆಕ್ಸ್ಟ್ ಮಟ್ರಿಯಲ್ ಆ್ಯಟ್ ಸೈಟ್. ಸೊ ಮಟ್ರಿಯಲ್ ಆ್ಯಟ್ ಸೈಟ್ ಅಂದರೆ ಇದು ಕ್ಲೋಸಿಂಗ್ ಮಟ್ರಿಯಲ್. ಮಟ್ರಿಯಲ್ ಆ್ಯಟ್ ಸೈಟ್. ಸೊ ವಾಟ್ ಈಸ್ ಅಮೌಂಟ್ ಹಿಯರ್? ಮಟ್ರಿಯಲ್ ಆ್ಯಟ್ ಸೈಟ್ 10,000. ಎಸ್, ಸೊ ಒಂದು ಇಫೆಕ್ಟು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಆಯ್ತಂದರೆ, ಇನ್ನೊಂದು ಇಫೆಕ್ಟ್ ಮಟ್ರಿಯಲ್ ಕ್ಲೋಸಿಂಗ್ ಎಲ್ಲಿ ಬರ್ತದೆ ರೀ, ಇಟ್ ವಿಲ್ ಬಿಕಮ್ ಫ್ರಮ್ ದ ಇನ್ವೆಂಟ್ರಿ ಸೈಡ್ ಫ್ರಮ್ ದ ಮಟ್ರಿಯಲ್ ಆ್ಯಟ್ ಸೈಟ್. ಸೊ ದಟ್ ಈಸ್ 10,000. ಜಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರಿಲೆವೆಂಟ್ ಐಟಮ್ ಬರ್ತದೆ ಅಂತ ತೋರಿಸಂತ ಅಷ್ಟೇ ಹೇಳಿದ್ದಾರೆ. ಸೊ ಟ್ಯಾಲಿ ಮಾಡೋಕೆ ಹೋಗ್ಬಿಡ್ರಿ, ತೋರಿಸ್ರಿ ಅಷ್ಟೇ. ಓಕೆ, ಪ್ರಿಪೇರ್ ಮಾಡಂದರೆ ನೀವೇನು ಮಾಡಬೇಕು, ಟ್ಯಾಲಿ ಬರ್ತದೆ, ಶೇರ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ, ಆವಾಗ ಆಟೋಮೆಟಿಕ್ ಟ್ಯಾಲಿ ಆಗ್ತದೆ. ರಿಲೆವೆಂಟ್ ಐಟಮ್ ತೋರಿಸ್ರಿ ಅಂತಂದರೆ ಜಸ್ಟ್ ಯು ಕ್ಯಾನ್ ಶೋ. ಎಸ್, ಸೊ ನೆಕ್ಸ್ಟ್ ಈಸ್ ವೇಜಸ್ ಔಟ್ಸ್ಟ್ಯಾಂಡಿಂಗ್. ಕರೆಕ್ಟ್. ಸೊ ವೇಜಸ್ ಏನಿದೆ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ವೇಜಸ್ಸಲ್ಲಿ ಆ್ಯಡ್ ಮಾಡಬೇಕು, ಅದು ನೀವು ಬೇಕಾದ್ರೆ ಸಪ್ರೇಟ್ ಬರೋದು ನಡೀತದೆ. ಸೊ ಔಟ್ಸ್ಟ್ಯಾಂಡಿಂಗ್ ವೇಜಸ್. ಸೊ ವಾಟ್ ಈಸ್ ಅಮೌಂಟ್ ಹಿಯರ್? 4,000. Yes, so next is cash received.
ಸೊ ಕ್ಯಾಶ್ ರಿಸೀವ್ಡ್ ಎಲ್ಲಿ ಬರ್ತದೆ ರೀ, ವೇರ್ ಇಟ್ ಈಸ್ ಕಮಿಂಗ್ ಫ್ರಮ್ ದ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಅಸೆಟ್ ಸೈಡ್. ವರ್ಕ್ ಇನ್ ಪ್ರೋಗ್ರೆಸ್ದಲ್ಲಿ ಏನಾಗುತ್ತೆ, ಕ್ಯಾಶ್ ರಿಸೀವ್ಡ್ ಮೈನಸ್ ಆಗುತ್ತೆ. ಸೊ ದಟ್ ಈಸ್ 6,75,000. ಓಕೆ, 6,75,000. ಎಸ್, ಅಸೆಟಲ್ಲಿ ಮೈನಸ್, ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಕ್ಯಾಶ್ ರಿಸೀವ್ಡ್ ಮೈನಸ್ ಆಗ್ತದೆ, ಮತ್ತೆಲ್ಲಿ ಬರೋಂಗಿಲ್ಲ. ದೆನ್ ನೆಕ್ಸ್ಟ್ ಈಸ್ ವರ್ಕ್ ಅನ್ಸರ್ಟಿಫೈಡ್. ಸೊ ಅನ್ಸರ್ಟಿಫೈಡ್ ಎಲ್ಲಿ ಬರ್ತದೆ, ವರ್ಕ್ ಅನ್ಸರ್ಟಿಫೈಡ್, ವರ್ಕ್ ಇನ್ ಪ್ರೋಗ್ರೆಸ್. ಸೊ ಇದರಲ್ಲಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಎರಡೂ ಬರುತ್ತೆ. ಸೊ ಇದರಲ್ಲಿ ಅನ್ಸರ್ಟಿಫೈಡ್ ಎಷ್ಟು ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ, 25,000. ವಿಲ್ ಸಿ ಆಫ್ಟರ್ವರ್ಡ್ಸ್ ಫ್ರಮ್ ದ ಸರ್ಟಿಫೈಡ್ ಎಷ್ಟು ಕೊಟ್ಟಿದ್ದಾರೆ ಅದು ಆಮೇಲೆ ಪ್ರಾಬ್ಲಮ್ನಲ್ಲಿ ನೋಡೋಣ. ಎಸ್, ಸೊ ನೆಕ್ಸ್ಟ್ ಈಸ್ machinery at site at end. So end of the year machinery, by machinery at site on end, the closing. So what is the amount here, that is 35,000. yes, closing balance. ಇಲ್ಲಿ ಯಾವುದೋ ಡೆಪ್ರಿಸಿಯೇಷನ್ ಇಲ್ಲ, ಮಷಿನರಿ ಮೇಲೆ ಡೆಪ್ರಿಸಿಯೇಷನ್ ಇಲ್ಲ, ಅದಕ್ಕೆ ಅದನ್ನು ಕ್ಲೋಸಿಂಗ್ ತೋರಿಸ್ತೀವಿ. ಸೊ ಇನ್ನೊಂದು ಎಲ್ಲಿ ಬರ್ತದೆ ಮಷಿನರಿ ಕ್ಲೋಸಿಂಗ್ ವ್ಯಾಲ್ಯೂ. ಸೊ ಇನ್ನೊಂದು ಕ್ಲೋಸಿಂಗ್ ವ್ಯಾಲ್ಯೂ ಮಷಿನರಿ ಎಲ್ಲಿ ಬರ್ತದೆ ಅಂದರೆ ಇಟ್ ವಿಲ್ ಬಿ ಕಮ್ ಫ್ರಮ್ ದ ಫಿಕ್ಸ್ಡ್ ಅಸೆಟ್. ಎಸ್, ದಟ್ ಈಸ್ ಅ ಮಷಿನರಿ 35,000. ಎಸ್, ಸೊ ಇಲ್ಲಿ ಕ್ಲೋಸಿಂಗಲ್ಲಿ ಮಷಿನರಿ ಎಷ್ಟೈತೆ ರೀ, 35,000 ಇದೆ. ಬಟ್ ಓಪನಿಂಗಲ್ಲಿ ಮಷಿನರಿ ಇನ್ಸ್ಟಾಲೇಷನ್ ಮಾಡಿದಾಗ ಅದ್ರ ವ್ಯಾಲ್ಯೂ 60,000 ಇತ್ತು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಬಟ್ ಮಷಿನರಿ ಎಟ್ ದ ಸೈಟ್ ಫಾರ್ ದ ಎಂಡಿಂಗಲ್ಲಿ ಎಷ್ಟಾಗಿದೆ, ಇದು 35,000 ಆಗಿದೆ. ಎಸ್, ಸೊ ಎಟ್ ದ ಸೈಟ್ ಮಷಿನರಿ ಎಟ್ ದ ಸೈಟ್ ಎಂಡ್ ಈಸ್ 35,000. ಸೊ ಇಯರ್ ಎಂಡಿಗೆ ಇದು ಎಷ್ಟಾಗಿದೆ, 35,000 ಆಗಿದೆ. ಸೊ ಅಮೌಂಟ್ ಇಲ್ಲಿ ಅಮೌಂಟ್ ಡಿಫ್ರೆನ್ಸ್ ಇದೆ ಅಂತ ನೀವು ಡೆಪ್ರಿಸಿಯೇಷನ್ ತೆಗೆಯೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಅದು ಡೆಪ್ರಿಸಿಯೇಷನ್ಗೇನು ಸಂಬಂಧ ಬರೋಂಗಿಲ್ಲ. ಎಸ್, ಸೊ ನೆಕ್ಸ್ಟ್ ಈಸ್ ಕೊಟ್ಟಿದ್ದಾರೆ ಅದನ್ನು ಡೈರೆಕ್ಟಾಗಿ ತೊಗೋಬೇಕು. ಸೊ ರಿಟೆನ್ಷನ್ ಮನಿ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ದಟ್ ಈಸ್ 75,000. ಸೊ ರಿಟೆನ್ಷನ್ ಮನಿ ಏನು ಮಾಡಿದ್ದಾರೆ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಏನಿಲ್ಲ ರೀ, ವರ್ಕ್ ಸರ್ಟಿಫೈಡ್ ಇಲ್ಲ. ಕರೆಕ್ಟಾ? ವರ್ಕ್ ಸರ್ಟಿಫೈಡ್ ನಮಗೆ ಪ್ರಾಬ್ಲಮ್ದಲ್ಲಿ ಗೊತ್ತಿಲ್ಲ. ಅದು ಅಂಡರ್ಸ್ಟ್ಯಾಂಡ್? ಸೊ ಗೊತ್ತಿಲ್ಲ ಅಂದರೆ ನಮಗೇನು ಕೊಟ್ಟಿದ್ದಾರೆ ಇಲ್ಲಿ, ರಿಟೆನ್ಷನ್ ಮನಿ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ ಅಂದಮೇಲೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟೆಡ್ ಹಿಯರ್. ಸೊ ಕ್ಯಾಶ್ ರಿಸೀವ್ಡ್ ಬಿಫೋರ್ ದ್ಯಾಟ್ ಇಲ್ಲಿ ಮಷಿನರಿ ಇನ್ಸ್ಟಾಲೇಷನ್ 60,000 ಇದೆ, ಬಟ್ ಕ್ಲೋಸಿಂಗಲ್ಲಿ 35,000 ಇದೆ. ಹಾಗಂತ ಇಲ್ಲಿ ಡಿಫ್ರೆನ್ಸ್ ಬಂದಿದ್ದ ಅಮೌಂಟನ್ನು ಡೆಪ್ರಿಸಿಯೇಷನ್ ಅಂತ ತೋರಿಸ್ಬೇಡ್ರಿ, ಎಲ್ಲ ಕೂಡ್ಸನೇ ಏನು ಮಾಡಿದ್ದಾರೆ ಪ್ರಾಬ್ಲಮ್ದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಜಸ್ಟ್ ಯು ಹ್ಯಾವ್ ಟು ಶೋ ಫ್ರಮ್ ದ ಹಿಯರ್ ಫ್ರಮ್ ದ ಕ್ಲೋಸಿಂಗ್ ವ್ಯಾಲ್ಯೂ ಹಿಯರ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಓಕೆ, ದ್ಯಾಟ್ಸ್ ಇನಫ್. ಎಸ್, ಸೊ ನೆಕ್ಸ್ಟ್ ಪ್ರಾಬ್ಲಮ್ದಲ್ಲಿ ಏನಿದೆ, ರಿಟೆನ್ಷನ್ ಮನಿ ಕೊಟ್ಟಿದ್ದಾರೆ. ಸೊ ರಿಟೆನ್ಷನ್ ಮನಿ ಬಂದಾಗ ನಾವು ನೋಡಬೇಕಾಗತ್ತೆ, ಒಂದು ರಿಟೆನ್ಷನ್ ಮನಿ ಯಾವಾಗ ಕೊಟ್ಟಿರ್ತಾರೆ, ವರ್ಕ್ ಸರ್ಟಿಫೈಡ್ ಕೊಟ್ಟಿರಂಗಿಲ್ಲ ಪ್ರಾಬ್ಲಮ್ದಲ್ಲಿ, ಇಲ್ಲಾಂದರೆ ಕ್ಯಾಶ್ ರಿಸೀವ್ಡ್ ಕೊಟ್ಟಿರಂಗಿಲ್ಲ. ಇವೆರಡು ಐಟಮ್ದಾಗ ಯಾವುದೇ ಒಂದು ಕೊಟ್ಟಿರಂಗಿಲ್ಲ, ಆವಾಗ ರಿಟೆನ್ಷನ್ ಮನಿ ಪ್ರಾಬ್ಲಮ್ದಲ್ಲಿ ಇರ್ತದೆ. ಸೊ ಲಾಸ್ಟ್ ಪ್ರಾಬ್ಲಮ್ದಲ್ಲಿ ಏನಿರಂಗಿಲ್ಲ ರೀ, ಲಾಸ್ಟ್ ಪ್ರಾಬ್ಲಮ್ದಲ್ಲಿ ಕ್ಯಾಶ್ ರಿಸೀವ್ಡ್ ಇರೋಕ್ಕಿಲ್ಲ. ಸೊ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಇನ್ ದ ಪ್ರಾಬ್ಲಮ್ ದ ಕ್ಯಾಶ್ ರಿಸೀವ್ಡ್ ಈಸ್ ಗಿವನ್, ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ, ಬಟ್ ನಮಗೇನಿಲ್ಲ ಇಲ್ಲಿ ವರ್ಕ್ ಸರ್ಟಿಫೈಡ್ ಇಲ್ಲ. ಸೊ what we have to calculated here, we have to go from the calculation for work certified. So work certified calculation ಮಾಡಬೇಕಾದ್ರೆ ಫಾರ್ಮುಲಾ ಇದೆ, ಏನು, ವರ್ಕ್ ಸರ್ಟಿಫೈಡ್ ಈಸ್ ಈಕ್ವಲ್ ಟು ಕ್ಯಾಶ್ ರಿಸೀವ್ಡ್ ಪ್ಲಸ್ ರಿಟೆನ್ಷನ್ ಮನಿ. ಸೊ ದಿಸ್ ಇಸ್ ಅ ಫಾರ್ಮುಲಾ ಫಾರ್ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ಸಪೋಸ್ ಕ್ಯಾಶ್ ರಿಸೀವ್ಡ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿರಲಿಲ್ಲ, ವರ್ಕ್ ಸರ್ಟಿಫೈಡು ಮತ್ತು ರಿಟೆನ್ಷನ್ ಮನಿ ಕೊಟ್ಟಿದ್ದಂದರೆ ವರ್ಕ್ ಸರ್ಟಿಫೈಡ್ದಲ್ಲಿ ಏನು ಮೈನಸ್ ಮಾಡಬೇಕು, ರಿಟೆನ್ಷನ್ ಮನಿ ಮೈನಸ್ ಮಾಡಬೇಕು, ಆವಾಗ ಕ್ಯಾಶ್ ರಿಸೀವ್ಡ್ ಸಿಗ್ತದೆ. ಸಪೋಸ್ ಪ್ರಾಬ್ಲಮ್ದಲ್ಲಿ ರಿಟೆನ್ಷನ್ ಮನಿ ಕೊಟ್ಟಿದ್ದಾರೆ, ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ, ಆವಾಗ ವರ್ಕ್ ಸರ್ಟಿಫೈಡ್ ಇರೋಂಗಿಲ್ಲ ನಿಮ್ಮ ಪ್ರಾಬ್ಲಮ್ದಲ್ಲಿ. ಆವಾಗ ಏನು ಮಾಡಬೇಕು, ಕ್ಯಾಶ್ ರಿಸೀವ್ಡಲ್ಲಿ ರಿಟೆನ್ಷನ್ ಮನಿನ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಕ್ಯಾಶ್ ರಿಸೀವ್ಡ್ ಎಷ್ಟು ಮಾಡಿದ್ದಾನೆ ರೀ ಪ್ರಾಬ್ಲಮ್ದಲ್ಲಿ, 6,75,000. ಕರೆಕ್ಟ್, 6,75,000 he received the cash. Then what is the retention money in the problem, that is 75,000. So total ವರ್ಕ್ ಸರ್ಟಿಫೈಡ್ ಎಷ್ಟಾಯ್ತು ರೀ, ಇಟ್ ಶುಡ್ ಬಿ ಆನ್ ಟೋಟಲ್ 7,50,000. ಎಸ್, ವರ್ಕ್ ಸರ್ಟಿಫೈಡ್ ಈಸ್ 7,50,000.
So this 7,50,000 you can take from the work certified year. 7,50,000. ಸೊ ಟೋಟಲ್ ಮಾಡಿದರೆ ಇದು ಎಷ್ಟಾಗುತ್ತೆ 7,75,000. ಎಸ್ 7,50,000 ತೊಗೊಂಡ್ರಲ್ಲಿ 25,000 ಆ್ಯಡ್ ಮಾಡಿರಿ 7,75,000. ಸೊ ಟೋಟಲ್ ವರ್ಕ್ ಇನ್ ಪ್ರೋಗ್ರೆಸ್ 7,75,000. ಸೊ ಈ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಎಲ್ಲಿ ತೋರಿಸ್ಬೇಕು, ನೀವು ಬ್ಯಾಲೆನ್ಸ್ ಶೀಟಲ್ಲಿ ಇನ್ವೆಂಟ್ರಿದಲ್ಲಿ ತೋರಿಸ್ತೀವಿ ನಾವು ವರ್ಕ್ ಇನ್ ಪ್ರೋಗ್ರೆಸ್, ದಟ್ ಈಸ್ 7,75,000. ಓಕೆ. So next is what is there given, beside machinery ಬಿಟ್ಟು a plant costing is 80,000 and used for 3 months. ಓಕೆ, ಪ್ಲ್ಯಾಂಟ್ ಏನಿದೆ ಕಾಸ್ಟಿಂಗ್ ಮಾಡಿದ್ದಾರೆ, ಪ್ಲ್ಯಾಂಟ್ ಇದೆ. ಸೊ ಹಾಗಾದರೆ ಏನು ಮಾಡಬೇಕು ನಾವಿಲ್ಲಿ, ವಾಟ್ ವಿ ಹ್ಯಾವ್ ಟು ಡೂ ಇಯರ್, ವಿ ಹ್ಯಾವ್ ಟು ಟೇಕ್ ಅ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಈಸ್ 80,000 ದೇ ಹ್ಯಾವ್ ಟು ಟೋಲ್ಡ್ ಹಿಯರ್. ಸೊ ಪ್ಲ್ಯಾಂಟ್ ತೊಗೋಬೇಕು, ಕಾಸ್ಟಿಂಗ್ ಪ್ಲ್ಯಾಂಟ್ ಇದೆ 80,000. ಎಸ್, and used for the 3 months, and they have to use it for 3 months, and a depreciation provided on plant 15% per annum. ಸೊ ಅದನ್ನು ಡೆಪ್ರಿಸಿಯೇಷನ್ ಎಷ್ಟು ಮಾಡಿ ಅಂತ ಹೇಳಿದರೆ 15% ಪ್ಲ್ಯಾಂಟ್ ಮೇಲೆ ತೆಗೀರಿ ಅಂತ ಹೇಳಿದ್ದಾರೆ. ಕರೆಕ್ಟ್. ಸೊ ಪ್ಲ್ಯಾಂಟ್ ವ್ಯಾಲ್ಯೂ ಇದು ತೊಗೊಂಡಾಗ 80,000 ಇತ್ತು. ಈಗ ನಾವೇನು ಮಾಡಬೇಕು, ಪ್ಲ್ಯಾಂಟನ್ನು ಕ್ಲೋಸಿಂಗ್ ವ್ಯಾಲ್ಯೂ ತೆಗಿಬೇಕು. ಸೊ ಪ್ಲ್ಯಾಂಟ್ ಈಸ್ 80,000. ಕರೆಕ್ಟ್. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಏನಾದರೂ ಪ್ಲ್ಯಾಂಟ್ ರಿಟರ್ನು, ಪ್ಲ್ಯಾಂಟ್ ರೀಸ್ಟೋರು ಅಥವಾ ಪ್ಲ್ಯಾಂಟ್ ಡಿಸ್ಟ್ರಾಯ್ಡ್ ಅದು ಆಗಿದ್ದಿತ್ತಂದರೆ ಅದನ್ನು ನಾವೇನು ಮಾಡ್ತೀವಿ, ಪ್ಲ್ಯಾಂಟಲ್ಲಿ ಮೈನಸ್ ಮಾಡ್ತೀವಿ. ಬಟ್ ಈ ಪ್ರಾಬ್ಲಮ್ದಲ್ಲಿ ಯಾವುದೂ ಆ ಥರ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈಗ ಡೈರೆಕ್ಟ್ಲಿ ಪ್ಲ್ಯಾಂಟ್ ಒರಿಜಿನಲ್ ವ್ಯಾಲ್ಯೂ 80,000 ಈ ಸೈಡ್ ತೊಗೊಂಡಿದ್ದೀವಿ, ಮಷಿನರಿ ವ್ಯಾಲ್ಯೂ ಕೂಡ ಇದೇ ಸೈಡ್ ತೊಗೊಂಡಿದ್ವಿ, ಕ್ಲೋಸಿಂಗ್ ಬಂದಿತ್ತು ಅದನ್ನು ಈ ಸೈಡ್ ತೆಗೆದಿಟ್ವಿ. ಸೊ ಅದೇ ರೀತಿ 80,000 ಮಷಿನರಿ ಇದೆ ತೊಗೊಂಡಾಗ ಅದನ್ನು 3 ಮಂತ್ಸ್ ಯೂಸ್ ಮಾಡಿದ್ದಾರೆ. ಕರೆಕ್ಟ್. 3 ಮಂತ್ಸ್ ಯೂಸ್ ಮಾಡಿ ಅದರ ಡೆಪ್ರಿಸಿಯೇಷನ್ನು 15% ಇದೆ ಅಂತ ಹೇಳ್ತಾರೆ. ಸೊ ಈಗೇನು ಮಾಡಬೇಕು, ಇದ್ರ ಮೇಲೆ ಡೆಪ್ರಿಸಿಯೇಷನ್ ತೆಗಿಬೇಕು. ಸೊ ಮಷಿನರಿಗೂ ಡೆಪ್ರಿಸಿಯೇಷನ್ ಹೇಳಿದ್ರಂದರೆ ನೀವೇನು ಮಾಡ್ಬೋದು, ತೆಗಿಬೋದಿತ್ತು. ಬಟ್ ಅವರು ಮಷಿನರಿ ಮೇಲೆ ಡೆಪ್ರಿಸಿಯೇಷನ್ ಹೇಳಿಲ್ಲ. ಸೊ ಈ ಮಷಿನರಿ, ಈ ಪ್ಲ್ಯಾಂಟನ್ನು 80,000 ಇದೆ. ಸೊ ಇದ್ರ ಮೇಲೆ 15% ತೆಗಿಬೇಕು. ಕರೆಕ್ಟ್. ಬಟ್ ಈ ಪ್ಲ್ಯಾಂಟು ಹೋಲ್ ಇಯರ್ ಏನಾಗಂಗಿಲ್ಲ, ಯೂಸ್ ಆಗಿಲ್ಲ. ಸೊ ಈ ಪ್ಲ್ಯಾಂಟ್ ಎಷ್ಟು ಯೂಸ್ ಆಗಿದೆ ರೀ, ಓನ್ಲಿ ಫಾರ್ 3 ಮಂತ್ಸ್. ಸೊ 3 ಮಂತ್ಸ್ ಅಷ್ಟೇ ಯೂಸ್ ಆಗಿದೆ ಅಂದಮೇಲೆ we have to calculate the depreciation for only 3 months. ಸೊ 3 ಮಂತ್ಸ್ ಡೆಪ್ರಿಸಿಯೇಷನ್ ಎಷ್ಟು ಬರ್ತದೆ ರೀ, ಇದು 3,000 rupees. ಸೊ ಕ್ಲೋಸಿಂಗ್ ಎಷ್ಟಾಯ್ತು ರೀ ಪ್ಲ್ಯಾಂಟದ್ದು, ದಟ್ ಈಸ್ 77,000. ಓಕೆ. ಸೊ ಇಟ್ ಈಸ್ 77,000. ಎಸ್. ಸೊ ನೆಕ್ಸ್ಟ್ ಈ ಪ್ಲ್ಯಾಂಟು ಓಪನಿಂಗ್ ಇದ್ದಾಗ 80,000 ಇತ್ತು. ಬಟ್ ಇದನ್ನು ಕ್ಲೋಸಿಂಗಲ್ಲಿ ಅದ್ರ ಮೇಲೆ ಡೆಪ್ರಿಸಿಯೇಷನ್ ತೆಗೆದು, ಯಾಕಂತಂದರೆ ಇಲ್ಲಿ ರಿಟರ್ನು ಆಮೇಲೆ ಡಿಸ್ಟ್ರಾಯ್ಡ್ ಅದು ಯಾವುದೂ ಇಲ್ಲ. ಅದಕ್ಕೆ ಡೈರೆಕ್ಟ್ ನಾವೇನು ಮಾಡಿದ್ವಿ, ಡೆಪ್ರಿಸಿಯೇಷನ್ ತೆಗೆದ್ವಿ 3 ಮಂತ್ಸದ್ದು. ಕರೆಕ್ಟ್. ಸೊ 3 ಮಂತ್ಸ್ ಯೂಸ್ ಮಾಡಿದ್ರೆ 3 ಮಂತ್ ಡೆಪ್ರಿಸಿಯೇಷನ್ ತೆಗೀರಿ. ಕ್ಲೋಸಿಂಗ್ ವ್ಯಾಲ್ಯೂ 77,000 ಆಯಿತು. ಸೊ ಈ ಕ್ಲೋಸಿಂಗ್ ವ್ಯಾಲ್ಯೂನ ನಾವೇನು ಮಾಡ್ತೀವಿ, ಇದನ್ನು ಬ್ಯಾಲೆನ್ಸ್ ಶೀಟ್ಗೆ ತೊಗೋತೀವಿ. ಎಸ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಎಲ್ಲಿ ಬರ್ತದ್ರೆ ಇದು, ಇಟ್ ವಿಲ್ ಬಿ ಕಮ್ ಫ್ರಮ್ ದ ಅಸೆಟ್. ಪ್ಲ್ಯಾಂಟ್ ಈಸ್ ಯುವರ್ ಅಸೆಟ್, ದಟ್ ಈಸ್ 77,000. ಓಕೆ. ಪ್ಲ್ಯಾಂಟ್ ನಿಮ್ಮದು ಅಸೆಟ್ಟು, ಓಪನಿಂಗ್ ಇದ್ದಾಗ ಅದನ್ನು ಕ್ಲೋಸಿಂಗ್ ತೊಗೋಬೋದು, ಅಥವಾ ಪ್ಲ್ಯಾಂಟ್ ರಿಟರ್ನ್ ಆಗಿದ್ರ ಮೇಲೆ ಡೆಪ್ರಿಸಿಯೇಷನ್ ತೆಗೆದು ಏನು ಅಮೌಂಟ್ ಬ್ಯಾಲೆನ್ಸ್ ಉಳಿತದೆ ಅದು ಕೂಡ ಏನಾಗುತ್ತೆ, ಫಿಕ್ಸ್ ಅಸೆಟಲ್ಲೇ ಬರ್ತದೆ. ಅದು ಪ್ಲ್ಯಾಂಟ್ ರಿಸರ್ವ್ ಅಂತ ಬರೀತೀವಿ ನಾವು. ಹೊಸೆ. ಎಸ್. ಸೊ ನೆಕ್ಸ್ಟ್ ಈಸ್ ಮಟೀರಿಯಲ್ ಕಾಸ್ಟಿಂಗ್ 6,000 ವಾಸ್ ಸೋಲ್ಡ್ ಫಾರ್ 4,000. ಸೊ ಒಂದು ಮಟೀರಿಯಲ್ ಇತ್ತು, ಅದ್ರ ವ್ಯಾಲ್ಯೂ ಎಷ್ಟಿತ್ತು ರೀ, 6,000 ಇತ್ತು. ಬಟ್ ಅದನ್ನು ಎಷ್ಟಕ್ಕೆ ಮಾರಿದ್ದಾರೆ, 4,000. ಸೊ ಮಟೀರಿಯಲ್ ಏನಾಗಿದೆ ಇಲ್ಲಿ, ಬೈ ಮಟೀರಿಯಲ್ ಸೋಲ್ಡ್. ಸೊ ಫಸ್ಟ್ ಏನು ಮಾಡಿರಿ, ಮಟೀರಿಯಲ್ ಸೋಲ್ಡ್ ತೋರಿಸ್ರಿ. ಎಸ್. ಅಂದರೆ ಅದನ್ನು ಮಾರಿದ್ದೀವಿ ನಾವು. ಸೊ ಮಟೀರಿಯಲ್ ಸೋಲ್ಡನ್ನು ಯಾವಾಗಲೂ ನಾವು ಡೆಬಿಟ್ ಸೈಡ್ ಬರಿತೀವಿ. ಸೊ ಮಟೀರಿಯಲ್ ಸೋಲ್ಡನ್ನು ಎಷ್ಟಿಗೆ ಮಾರಿದ್ದೀವಿ ನಾವು, 4,000. ಕರೆಕ್ಟ್. ಸೊ ಫಸ್ಟ್ ಏನು ಮಾಡಿರಿ, ಮಟೀರಿಯಲ್ ಸೋಲ್ಡ್ ತೋರಿಸ್ರಿ. ಎಸ್. ಮಟೀರಿಯಲ್ ವಿ ಆರ್ ಸೋಲ್ಡ್ ಫ್ರಮ್ ದ 4,000. ಕರೆಕ್ಟ್. ಸೊ ನಾವು ವಿ ಕ್ಯಾನ್ ಸಿ ಒನ್ ಮೋರ್ ಕಾನ್ಸೆಪ್ಟ್ ಹಿಯರ್. ಮಟೀರಿಯಲ್ ಕಾಸ್ಟಿಂಗ್ ಈಸ್ 6,000 ಫಾರ್ ಸೋಲ್ಡ್ ಫಾರ್ 4,000. ಆ ಮಟೀರಿಯಲ್ ಕಾಸ್ಟ್ ಎಷ್ಟಿತ್ತು, 6,000 ಇತ್ತು. ಬಟ್ ಅದನ್ನು ನಾವು ಸೋಲ್ಡ್ ಎಷ್ಟಿಗೆ ಮಾಡಿದ್ವಿ, 4,000. ಸೊ ಫಸ್ಟ್ ಏನು ಮಾಡಿದ್ವಿ, ಮಟೀರಿಯಲ್ ಸೋಲ್ಡ್ ಅಂತ ತೋರಿಸಿದ್ವಿ, ಅದನ್ನು ಮಾರಿದ್ವಿ ನಾವು. ಕರೆಕ್ಟಾ. ಮಾರಿದ್ವಿ 4,000 ಅಂತ ತೋರಿಸಿದ್ದೀವಿ. ಸೊ ಈಗ ಮಟೀರಿಯಲ್ ನಾವು ಸೋಲ್ಡ್ ಮಾಡಿದ್ದಲ್ಲಿ ಪ್ರಾಫಿಟ್ ಇದೆಯೋ ಲಾಸ್ ಇದೆಯೋ ಅದನ್ನು ಐಡೆಂಟಿಫೈ ಮಾಡಬೇಕು. ಪ್ರಾಫಿಟ್ ಆಗಿತ್ತಂದರೆ ನಾವು ಅದನ್ನು ಡೆಬಿಟ್ ಸೈಡ್ ತೋರಿಸ್ತೀವಿ, ಅದೇ ಲಾಸ್ ಆಗಿತ್ತಂದರೆ ಕ್ರೆಡಿಟ್ ಸೈಡ್ ತೋರಿಸ್ತೀವಿ. ಸೊ ಸಿ ಇಯರ್, ಸೊ ಅದರ ವ್ಯಾಲ್ಯೂ ಎಷ್ಟೈತೆ ರೀ, ಮಟೀರಿಯಲ್ದು 6,000 ಇದೆ, ನಾವು ಮಾರಿದ್ವಿ ಎಷ್ಟು, 4,000. ಸೊ ನಮಗಿಲ್ಲಿ ಏನಾಯಿತು, 2,000 ಏನಾಯಿತು, ಲಾಸ್ ಆಯಿತು. ಎಸ್. ಸೊ 2,000 ಲಾಸ್ ಆದರೆ ಅದನ್ನು ನಾವು ಎಲ್ಲಿ ತೊಗೋಬೇಕು,
ಕ್ರೆಡಿಟ್ ಸೈಡಲ್ಲಿ ತೊಗೋಬೇಕು. ಅದೇ ಸಪೋಸ್ ಪ್ರಾಫಿಟ್ ಆಗಿತ್ತಂದರೆ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಬೈ ಲಾಸ್ ಆನ್ ಮಟೀರಿಯಲ್ ಸೋಲ್ಡ್. ಸೊ 6,000 minus 4,000 that is a 2,000. ಸೊ 2,000 ಏನಾಯ್ತು ನಮಗೆ ಲಾಸ್ ಆಯಿತು. ಲಾಸ್ ಆನ್ ಮಟೀರಿಯಲ್ ಸೋಲ್ಡ್ ಮಾಡಿದ ಮೇಲೆ ನಮಗೆ ಲಾಸ್ ಆಗಿದೆ. ಆ್ಯಕ್ಚುಲಿ ಕಾಸ್ಟ್ ಹತ್ರ 6,000 ಇದೆ, ಬಟ್ ಮಾರಿದ್ದು 4,000. ಸೊ 2,000 ವಿ ಆರ್ ಗೆಟಿಂಗ್ ಫ್ರಮ್ ದ ಲಾಸ್ ಇಯರ್. ಸೊ ನೆಕ್ಸ್ಟ್ ಈಸ್ ಓವರ್ ಹೆಡ್ ಚಾರ್ಜಸ್ ಆರ್ ಪೇಡ್ ಫಾರ್ 3 quarter. 1 ಇಯರ್ದಲ್ಲಿ 4 ಕ್ವಾರ್ಟರ್ಸ್ ಇರ್ತದೆ ರೀ, ಕ್ವಾರ್ಟರ್ಸ್. ಎಸ್, ಕ್ವಾರ್ಟರ್ಸ್ ಅಂತ ಹೇಳ್ತೀವಿ ನಾವು, ಅಂದರೆ 3 months ಕೂಡಿಸಿ ಒಂದು ಕ್ವಾರ್ಟರ್ ಅಂತ ಕರಿತೀವಿ. ಸೊ 12 months 1 ಇಯರ್ದಲ್ಲಿ 4 ಕ್ವಾರ್ಟರ್ಸ್ ಇರ್ತದೆ. ಎಸ್, ಸೊ ಇನ್ ದ ಇಯರ್ ದೇ ಆರ್ ದ 3 quarters. ಸೊ ಇಲ್ಲಿ ಓವರ್ ಹೆಡ್ ಚಾರ್ಜಸನ್ನು 3 quarter ಕೊಟ್ಟಿದ್ದೀವಿ, 3 quarter ಕೊಟ್ಟಿದ್ದೀವಿ. ಆ್ಯಂಡ್ ಓವರ್ ಹೆಡ್ ಚಾರ್ಜಸ್ ಆರ್ ಡ್ಯೂ ಫಾರ್ 4th quarter. 4th quarter ಅಂದರೆ ಲಾಸ್ಟ್ ಕ್ವಾರ್ಟರ್. ಅಂದರೆ ಇಲ್ಲಿ ಓವರ್ ಹೆಡ್ ಚಾರ್ಜಸ್ ಏನಿದೆ ಔಟ್ಸ್ಟ್ಯಾಂಡಿಂಗ್ ಉಳಿದಿದೆ. ಎಷ್ಟರದ್ದು? 1 quarterದ್ದು. ಎಸ್, ಸೊ ಟೋಟಲ್ 4 ಕ್ವಾರ್ಟರು ಕರೆಕ್ಟಾ? 4 ಕ್ವಾರ್ಟರಲ್ಲಿ 3 quarters ನಾವು ಕೊಟ್ಟಿದ್ದೀವಿ, ಬಟ್ ಉಳಿದಿದೆ ಯಾವುದು? 1 quarterದ್ದು ಮಾತ್ರ ಉಳಿದಿದೆ. ನಾ ಕ್ವಾರ್ಟರ್ ಅಂದರೆ ಏನಂತ ಹೇಳಿದ್ದೀನಿ ನಿಮಗೆ. ಎಸ್, 3 months ಕೂಡಿ 1 quarter ಅಂತ ಕರಿತೀವಿ. ಸೊ ಹಾಗಾದರೆ 1 ಇಯರ್ದಲ್ಲಿ 3 ತಿಂಗಳು ಕೂಡಿಸಿ 1 ಅಂದರೆ 4 quarters ಆಗ್ತದೆ. ಎಸ್, ಸೊ ಡ್ಯೂ ಅಂದರೆ ಇದು ಔಟ್ಸ್ಟ್ಯಾಂಡಿಂಗು. ಎಸ್, ಸೊ ಯಾವುದು ಔಟ್ಸ್ಟ್ಯಾಂಡಿಂಗ್ ಇದೆ? 4th quarterದ್ದು ಏನಾಗಿದೆ? ಔಟ್ಸ್ಟ್ಯಾಂಡಿಂಗ್ ಉಳಿದಿದೆ. ಎಸ್, ಸೊ ಓವರ್ ಹೆಡ್ ಚಾರ್ಜಸ್ ಔಟ್ಸ್ಟ್ಯಾಂಡಿಂಗ್ ಇಸ್ ದೇರ್, ಕರೆಕ್ಟ್? ಸೊ ಹಿಯರ್ ಆ್ಯಡ್ ಔಟ್ಸ್ಟ್ಯಾಂಡಿಂಗ್. ಎಸ್, ಸೊ 9,000 ಇಂಟು 1/4 ಅಂದರೆ 4th quarterರಲ್ಲಿ 3 quarter ಕೊಟ್ಟಿದ್ದೀವಿ, 1 quarter ಉಳಿದಿದೆ. ಎಸ್, ಅಂದರೆ 4 quarterದಲ್ಲಿ ಟೋಟಲ್ 4 quarter ಇದ್ದಾವೆ, 1 quarter ಏನು ಮಾಡಬೇಕು? ಕೊಡಬೇಕು. ಸೊ ಹಾಗಾದರೆ ಎಷ್ಟು ಬರ್ತದೆ ಇದು? 2,250 rupees. ಸೊ ಔಟ್ಸ್ಟ್ಯಾಂಡಿಂಗನ್ನು ಆ್ಯಡ್ ಆಗುತ್ತೆ 11,250 rupees, ಕರೆಕ್ಟ್? ಸೊ ಔಟ್ಸ್ಟ್ಯಾಂಡಿಂಗ್ ಏನಿದೆ ಇಲ್ಲಿ? ಓವರ್ ಹೆಡ್ ಔಟ್ಸ್ಟ್ಯಾಂಡಿಂಗ್ ಇದೆ. 4 ಕ್ವಾರ್ಟರ್ದಲ್ಲಿ 3 quarter ಕೊಟ್ಟಿದ್ದೀವಿ, ಓನ್ಲಿ 1 quarter ಕೊಡಬೇಕು. ಅದಕ್ಕೆ ನಾವು 9,000 ಮೇಲೆ 1 quarterದ್ದು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇದು ಇನ್ನೊಂದು ಇಫೆಕ್ಟ್ ಎಲ್ಲಿ ಬರ್ತದೆ ಅಂದರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿದಲ್ಲಿ, ಕರೆಂಟ್ ಅಸೆಟ್ದಲ್ಲಿ ಅದರ್ ಲಯಬಿಲಿಟಿ ಅಂತ ಕರಿತೀವಿ ನಾವು. ಎಸ್, ಔಟ್ಸ್ಟ್ಯಾಂಡಿಂಗ್ ಓವರ್ ಹೆಡ್ ಚಾರ್ಜಸ್ 2,250 rupees. Yes, 2,250 rupees here in the outstanding. In the same thing, so that is the other liability. Current liability dalli adana other liability anta karitivi. Outstanding overheads through 2,250 rupees, correct? So next is everything is over and the relevant item we are showing here, correct? So next we have to close the accounts here. So everything whatever they are given in the problem we are taken here. Yes, so now we have to be close the first contract account. So which side it is coming more? For this side only it is coming, that is 9,06,000. this is 9,06,000. so 2 notional profit for balancing figure. So how much it is coming from the balancing figure here? 4,07,750 rupees, correct? So it will be brought down here by notional profit carried down 4,07,750. yes, so total here 4,07,750, 4,07,750. so this balance we have to transfer for where? To profit and loss account and to reserve, correct? So now we have to calculate how much profit you have to transfer for profit and loss and the reserve here, correct? So in the problem work certified were calculated, then cost price ಎಷ್ಟಿದೆ ಪ್ರಾಬ್ಲಮ್ದಲ್ಲಿ? 15 lakhs. so see here, the undertook contract should be on price of 15 lakh. so contract price is 15 lakh. then work certified is there. then the cash received, so how much he received cash? 6,75,000 cash is received. so now we have to see that how much work is completed here. so
ಕಾಸ್ಟ್ ಪ್ರೈಸ್ ಇಸ್ 15 lakh. ಸೊ 15 lakhಲ್ಲಿ 25% ಅಂದರೆ ಎಷ್ಟಾಗತ್ತೆ ರೀ? 3,75,000. ಸೊ ಇಟ್ ಈಸ್ 25%. ಸೊ 15 lakh ಮೇಲೆ 50% ಅಂದರೆ 7,50,000. 50%. 15 lakh ಮೇಲೆ 75% ತೆಗಿರಿ, 11,25,000. then 100% is 15 lakh. It is 100%, it is 75%. Yes. So see here, work certified ಎಷ್ಟಾಗಿದೆ? 7,50,000. ಸೊ ಇಟ್ ಈಸ್ ಕಂಪ್ಲೀಟೆಡ್ 50%. 50% ಕಂಪ್ಲೀಟ್ ಆಗಿದೆ. ಎಸ್, 50% ಕಂಪ್ಲೀಟ್ ಆಗಿದೆ ಅಂದರೆ ವರ್ಕ್ ಏನಾಗಿದೆ? 7,50,000 ಫುಲ್ ಏನಾಗಿದೆ? ವರ್ಕ್ ಕಂಪ್ಲೀಟ್ ಆಗಿದೆ. ಈ ಥರ ₹1 ಕಡಿಮೆ ಆದ್ರೂ ಏನಾಗುತ್ತೆ? ಲೆಸ್ ದೆನ್ 50%. 7,49,999 ಆದ್ರೂ ಏನಾಗುತ್ತೆ? ಲೆಸ್ ದೆನ್ 50%. ಆವಾಗ ಏನು ಬರುತ್ತೆ? ಹಂಗಿತ್ತಂದರೆ ಮೋರ್ ದೆನ್ 25% ಆ್ಯಂಡ್ ಲೆಸ್ ದೆನ್ 50%. ಬಟ್ ಹಿಯರ್ ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ? 7,50,000 ಇದೆ. ಸೊ 7,50,000 ಅಂದರೆ ವರ್ಕ್ ಈಸ್ ಕಂಪ್ಲೀಟೆಡ್ ಹಾಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂದರೆ, ಸೊ contract is completed half or 50% of contract price and less than 3/4, it is that 75% of contract price. ಅಂದರೆ ವರ್ಕ್ ಏನಾಗಿದೆ? 50% ಕಂಪ್ಲೀಟ್ ಆಗಿದೆ, ಬಟ್ 75%ಗಿಂತ ಏನಿದೆ? ಕಡಿಮೆ ಇದೆ. ಎಸ್, ಇದು 50% ಅಮೌಂಟ್ ಅಷ್ಟು ಬತ್ತಂದರೆ ಅದು ಮೋರ್ ದೆನ್ 50 ಕಂಪ್ಲೀಟೆಡ್ 50% ಆ್ಯಂಡ್ ಲೆಸ್ ದೆನ್ 75%. ಅದೇ ಈ ಥರ ₹1 ಕಡಿಮೆ ಆದ್ರೂ ಏನಾಗುತ್ತೆ? ಮೋರ್ ದೆನ್ 25%, ಲೆಸ್ ದೆನ್ 50% ಆಗುತ್ತೆ. ಎಸ್, ಸೊ ಇಲ್ಲಿ ₹1 ಕಡಿಮೆ ಇಲ್ಲ, ಕರೆಕ್ಟ್ ಇದೆ. 7,50,000 50% ಏನಾಗಿದೆ? ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ವರ್ಕ್ 50% ಕಂಪ್ಲೀಟ್ ಆಗಿದೆ, ಬಟ್ 75%ಗಿಂತ ಕಡಿಮೆ. ಸೊ two-thirds of notional profit transferred to profit and loss account. Yes. Yes, see here I had done everything. So profit and loss account, so 2/3 of notional profit you have to transferring. So profit and loss account is equal to 2/3 of notional profit into cash received divided by work certified. So then 2/3 notional profit should be coming, how much it is coming from the problem? 4,07,750. So 4,07,750 and the cash received ಎಷ್ಟಿದೆ? ಪ್ರಾಬ್ಲಮ್ದಲ್ಲಿ ಅವನು ತೊಗೊಂಡಿದ್ದು 6,75,000. ಸೊ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್, ವಿ ಆರ್ ಆಲ್ರೆಡಿ ಕ್ಯಾಲ್ಕುಲೇಟ್ ವರ್ಕ್ ಸರ್ಟಿಫೈಡ್ 7,50,000. ಸೊ ಇದನ್ನು ಮಾಡಿದರೆ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ 2,44,650 ಹೋಗುತ್ತೆ. ದೆನ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಅಕೌಂಟ್. ಸೊ ರಿಸರ್ವ್ ಅಕೌಂಟ್ ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು? ಸೊ ನೋಷನಲ್ ಪ್ರಾಫಿಟಲ್ಲಿ 4,07,750. ಸೊ ಈ ನೋಷನಲ್ ಪ್ರಾಫಿಟಲ್ಲಿ ಮೈನಸ್ ಏನು ಮಾಡಬೇಕು? ಎಷ್ಟು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಅಂದ್ರಿ? 2,44,650. ಸೊ ಇದನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಿದ ಮೇಲೆ 1,63,100 ಬರ್ತದೆ. ಸೊ ಇದೇನಾಗುತ್ತೆ? ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಸೊ ದಿಸ್ 2 figures we have to show from the contract account. So that is what is the profit and loss account? Profit and loss account ಎಷ್ಟಿದೆ ರೀ? 2,44,650. then reserve is 1,33,100. okay, so this amount we are calculated here from on the basis of basic construction. okay, so this is a ಪ್ರಾಬ್ಲಮ್ ಫ್ರಮ್ ದ 2018. ಬಿ ಅಂಡರ್ಸ್ಟ್ಯಾಂಡ್ ಹಿಯರ್. ಕ್ಯಾಶ್ ರಿಸೀವ್ಡು ಮತ್ತು ರಿಟೆನ್ಷನ್ ಕೊಟ್ಟಂದರೆ ವರ್ಕ್ ಸರ್ಟಿಫೈಡ್ ಪ್ರಾಬ್ಲಮ್ದಲ್ಲಿ ಇರೋಂಗಿಲ್ಲ. ರಿಟೆನ್ಷನ್ ಮನಿ ಬತ್ತಂದರೆ ಜಸ್ಟ್ ನೀವೇನು ಮಾಡಬೇಕು? ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಪ್ರಾಬ್ಲಮ್ ಮೇಲೆ, ಏನು ಕೊಟ್ಟಿದ್ದಾರೆ ಏನಿಲ್ಲ. ಸೊ ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾರೆ, ರಿಟೆನ್ಷನ್ ಮನಿ ಕೊಟ್ಟಿದ್ದಾರೆ, ವರ್ಕ್ ಸರ್ಟಿಫೈಡ್ ಇರೋಂಗಿಲ್ಲ. ಆವಾಗ ಕ್ಯಾಶ್ ರಿಸೀವ್ಡು ಮತ್ತು ರಿಟೆನ್ಷನ್ ಮನಿ ಎರಡು ಪ್ಲಸ್ ಮಾಡಿರಿ. ಸಪೋಸ್ ಪ್ರಾಬ್ಲಮ್ದಲ್ಲಿ ರಿಟೆನ್ಷನ್ ಮನಿ ಮತ್ತು ವರ್ಕ್ ಸರ್ಟಿಫೈಡ್ ಕೊಟ್ರಂದರೆ ನಿಮ್ಮದು ಕ್ಯಾಶ್ ರಿಸೀವ್ಡ್ ಪ್ರಾಬ್ಲಮ್ದಲ್ಲಿ ಇರೋಂಗಿಲ್ಲ. ಎಸ್, ಸೊ ಅವಾಗ ಏನು ಮಾಡಬೇಕು? ಕ್ಯಾಶ್ ರಿಸೀವ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ವರ್ಕ್ ಸರ್ಟಿಫೈಡ್ ಮೇಲೆ ರಿಟೆನ್ಷನ್ ಮನಿನ ಏನು ಮಾಡಬೇಕು? ಮೈನಸ್ ಮಾಡಬೇಕು. ಎಸ್, ಕೆಲವೊಂದು ಸಲ ರಿಟೆನ್ಷನ್ ಮನಿ ಏನು ಮಾಡಿರ್ತಾರೆ? ಅಮೌಂಟ್ ಕೊಡ್ತಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ? ಪರ್ಸಂಟೇಜ್ ಕೊಡ್ತಾರೆ. ಪರ್ಸಂಟೇಜ್ ಕೊಟ್ಟರೆ ವರ್ಕ್ ಸರ್ಟಿಫೈಡ್ ಮೇಲೆ ಪರ್ಸಂಟೇಜ್ ತೆಗೀರಿ.
ಇಲ್ಲ ಅಮೌಂಟ್ ಕೊಟ್ರಂತೆ ಆನ್ ದ ಸೇಮ್ ಅಮೌಂಟ್ ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ದ ಪ್ರಾಬ್ಲಮ್, ನೋ ಇಶ್ಯೂ ಇಯರ್. ಜಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ವೆನ್ ರಿಟೆನ್ಷನ್ ಮನಿ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಇದು ಪ್ರಾಫಿಟ್ ಬಂತ, ಇಲ್ಲಿ ಅಮೌಂಟ್ ತೊಗೊಂಡ್ರೆ ಇದನ್ನು. ಸೊ ಇದು ತೊಗೊಂಡ್ಮೇಲೆ ಏನು ಮಾಡಬೇಕಂದ್ರೆ ಇದು ಬ್ಯಾಲೆನ್ಸ್ ಶೀಟಿಗೆ ಏನಾಗಬೇಕು, ಟ್ರಾನ್ಸ್ಫರ್ ಆಗಬೇಕು. ಎಸ್, ಇದು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಆಗಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರ್ತದೆ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ 2,44,650 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,44,650. ಇಲ್ಲಿ ಯಾವುದೋ ಅಬ್ನಾರ್ಮಲ್ ಇಲ್ಲ ಪ್ರಾಬ್ಲಮ್ದಲ್ಲಿ. ಸೊ ಟೋಟಲ್ ಕಾಲಮಲ್ಲಿ 2,44,650 ತೊಗೊಂಡಿದ್ದೀವಿ. ಎಸ್, ಸೊ ರಿಸರ್ವ್ ಎಲ್ಲಿ ಹೋಗ್ತದೆ ರೀ? ಸೊ ರಿಸರ್ವ್ ಇಟ್ ವಿಲ್ ಬಿ ಗೋಯಿಂಗ್ ಫ್ರಮ್ ದ ವೇರ್ ಇಟ್ ಈಸ್ ಫ್ರಮ್ ದ ಇನ್ವೆಂಟ್ರೀಸ್. ಸೊ ದಟ್ ಈಸ್ 1,63,100. ಸೊ ರಿಸರ್ವ್ ಏನಾಗುತ್ತೆ, ಇನ್ವೆಂಟ್ರಿದಲ್ಲಿ ಏನಾಗುತ್ತೆ, ಲೆಸ್ ಆಗ್ತದೆ, 1,63,100. ಸೊ ಟೋಟಲ್ ಹೌ ಮಚ್ ಇಟ್ ಈಸ್ ಕಮಿಂಗ್? ಸೊ ಟೋಟಲ್ ಎಷ್ಟು ಬರ್ತದೆ ರೀ? ವರ್ಕ್ ಇನ್ ಪ್ರೋಗ್ರೆಸ್ 7,75,000ನಲ್ಲಿ ಕ್ಯಾಶ್ ರಿಸೀವ್ಡ್ ಮೈನಸ್ ಆಗಬೇಕು, ರಿಸರ್ವ್ ಏನಾಗಬೇಕು, ಮೈನಸ್ ಆಗಬೇಕು. ಸೊ ಟೋಟಲ್ 63,100 ಬರ್ತದೆ. ಓನ್ಲಿ ಜಸ್ಟ್ ಐಟಮ್ ಯು ಹ್ಯಾವ್ ಟು ಶೋ ಇಯರ್. ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ತೋರಿಸ್ರಿ. ಆಮೇಲೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಏನಿದೆ, ಸೊ ರಿಸರ್ವ್ ಇಲ್ಲಿ ತೊಗೊಂಡು ಸರ್ಪ್ಲಸನ್ನು ಇಲ್ಲಿ ತೋರಿಸ್ರಿ, ಅಮೌಂಟ್ ಲೆಸ್ ಮಾಡಿ ತೋರಿಸ್ಬಿಡ್ರಿ. ಜಸ್ಟ್ ಶೋ ಮಾಡಂತ ಶೋ ಮಾಡಿರಿ, ಪ್ರಿಪೇರ್ ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡಂದರೆ ಪ್ರಿಪೇರ್ ಮಾಡಬೇಕು. Yes, so this is a problem from the 2018. If you so let's have to conclude from the contract accounting. Every problems I solved here. Okay, so if you have any doubts, if you have any queries, you can text me or maybe give me the feedback of my videos. Okay, thank you.